डियर फ्रेंड्स एंड स्टूडेंट्स, गुड मॉर्निंग। आज से हम व्याकरण कक्षा शुरू करेंगे। व्याकरण वी प्लस आ प्लस करण, यह शब्द इस तरह बना है। वी प्लस आ प्लस करण। करण अर्थात सुनना। वी और आ इसके साथ जुड़कर व्याकरण बना है, जिसका अर्थ है भली भांति सुनना, भली भांति समझना। ಅಂದರೆ ಈ ವಿ ಮತ್ತು ಆ ಸೇರಿಕೊಂಡು ಕರಣ್ ಅಂದರೆ ಕೇಳಿಸುವುದು, ಕೇಳುವುದು ಅನ್ನೋದ್ರ ಜೊತೆಗೆ ಸೇರಿಕೊಂಡು ವ್ಯಾಕರಣ ಅಂತ ಶಬ್ದ ಆಗಿದೆ. ಇದರ ಅರ್ಥ ಏನಂದರೆ ಸರಿಯಾಗಿ ತಿಳಿದುಕೊಳ್ಳುವುದು, ಸರಿಯಾಗಿ ಕೇಳಿಸಿಕೊಳ್ಳುವುದು, ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಅನ್ನೋ ಒಂದು ಅರ್ಥದಲ್ಲಿ ಈ ವ್ಯಾಕರಣ ಅನ್ನೋ ಒಂದು ಪದ ಉಂಟಾಗಿದೆ. ಅಂದರೆ ಯಾವುದೇ ಒಂದು ಭಾಷೆಯನ್ನು ಸರಿಯಾದ ರೀತಿಯಲ್ಲಿ ಕಲಿಯೋದಕ್ಕೆ ವ್ಯಾಕರಣ ಅಂತ ಕರಿತೇವೆ. ಇಲ್ಲಿ ಮಕ್ಕಳೇ, ಕೇವಲ PU ಮಕ್ಕಳಿಗೆ ಇರ್ತಕ್ಕಂತಹ ಸಿಲೆಬಸ್ ಜೊತೆಗೆ ವಾಕ್ಯಶುದ್ಧ ಕೀಜಿಯೇ ಮತ್ತು ಈ ಫಿಲಿಂದ ಬ್ಲ್ಯಾಂಕ್ಸ್ನಲ್ಲಿ ಕಾರಕಗಳನ್ನು ಕೇಳ್ತಾರೆ. ಈ ದ್ವಿತೀಯ PU ಮಕ್ಕಳಿಗೆ ಇರ್ತಕ್ಕಂತಹ ವ್ಯಾಕರಣ ಅಂಶಗಳನ್ನು ಮಾತ್ರ ನಾವಿಲ್ಲಿ ಚರ್ಚೆ ಮಾಡ್ತೇವೆ. ಆದರೆ ಅದರ ಜೊತೆಗೆ ಬೇಸಿಕ್ ಏನು ಬೇಕೋ ಆ ಅಕ್ಷರದ ಜ್ಞಾನವನ್ನು ಸಹ ಇಲ್ಲಿ ಹೇಳ್ತಾ ಹೋಗೋಣ. ನೋಡೋಣಂತೆ. ಹಿಂದಿನಲ್ಲಿ ಸ್ವರಗಳು ಅಂತ ಹೇಳಿ ನಿಮಗೆ ಗೊತ್ತಿರ್ಬೋದು ಎಲ್ರಿಗೂ. ಇದನ್ನು ಈ ರೀತಿ ವಿಂಗಡಣೆ ಮಾಡಿದ್ದಾರೆ. ಇವಿಷ್ಟು ಸ್ವರಗಳು ಅಂತ ಕರಿತೇವೆ. ಇವು ಲಿಪಿ ಚಿಹ್ನೆಗಳು. ಬರೆಯೋದಕ್ಕೆ ಬಳಸ್ತಕ್ಕಂತಹ ಚಿಹ್ನೆಗಳನ್ನು ಲಿಪಿ ಅಥವಾ ಲಿಪಿ ಚಿಹ್ನೆಗಳು ಅಂತ ಕರಿತೇವೆ. ಮೌಖಿಕವಾಗಿ ಹೇಳ್ತಕ್ಕಂತಹ ಭಾಷೆಯ ಮೂಲವನ್ನು ಅಥವಾ ಮೂಲ ಘಟಕವನ್ನು ನಾವು ಧ್ವನಿ ಅಂತ ಕರಿತೇವೆ. ಅ ಆ ಇ ಈ ಉ ಊ ರು ಎ ಐ ಓ ಔ ಇದು ಈ ಹಿಂದಿನಲ್ಲಿರ್ತಕ್ಕಂತಹ ಸ್ವರಗಳು. ಸೊ ಸ್ವರಗಳು ಅಂತಂದರೆ ನಿಮಗೆ ಸ್ವಲ್ಪ ಇಂಗ್ಲೀಷ್ ಜೊತೆಗೆ ಮತ್ತು ಕನ್ನಡದ ಜೊತೆ ಕಂಪೇರ್ ಮಾಡ್ತಾ ಹೇಳ್ತಾ ಹೋಗ್ತಾನೆ. ವೊವೆಲ್ಸ್ ಅಂತ ನೀವು ಕೇಳಿರ್ಬೋದು ಇಂಗ್ಲೀಷ್ನಲ್ಲಿ. ವೊವೆಲ್ಸ್ ಇಂಗ್ಲೀಷ್ನಲ್ಲಿ ಎಷ್ಟಿದ್ದಾವೆ? ಎ ಇ ಐ ಓ ಯು, ಎ ಇ ಐ ಓ ಯು, ಈ 5 ವೊವೆಲ್ಸ್ ಅಂತ ನಾವು ಕರಿತೇವೆ. ಸೊ ವೊವೆಲ್ ಸೌಂಡ್ಸ್ ಏನಿದು? ನೀವು ಎಲ್ಲಿ ಓದ್ತೀರಿ ಇದನ್ನು ಅಂತಂದರೆ ಆರ್ಟಿಕಲ್ಸ್ ಅಂತ ಓದ್ತೀರಿ ಇಂಗ್ಲೀಷ್ನಲ್ಲಿ. ಆ ಆರ್ಟಿಕಲ್ಸ್ಗಿಂತ ಮುಂಚೆ ಡೆಫಿನೆಟ್ ಆರ್ಟಿಕಲ್ ಎ, ಡೆಫಿನೆಟ್ ಆರ್ಟಿಕಲ್ ದ, ಇಂಡೆಫಿನೆಟ್ ಆರ್ಟಿಕಲ್ ಎ ಮತ್ತು ಆ್ಯನ್ ಅಂತ ಹೇಳಿ. ಈ ಆ್ಯನ್ ಅನ್ನೋದು ಎಲ್ಲಿ ಬಳಕೆ ಮಾಡ್ತೀವಿ ಅಂತಂದರೆ ಈ ಸ್ವರಗಳ ಧ್ವನಿಗಳಿಂದ ಸೃಷ್ಟಿಯಾಗ್ತಕ್ಕಂತಹ ಪದಗಳೇನಿದ್ದಾವೆ ಆ ಒಂದು ಪದಗಳನ್ನು ಉಚ್ಚಾರಣೆ ಮಾಡ್ತಾ ಸಂದರ್ಭದಲ್ಲಿ ಈ ಇಂಡೆಫಿನೆಟ್ ಆರ್ಟಿಕಲ್ ಆಗಿರ್ತಕ್ಕಂಥ ಆ್ಯನನ್ನು ಉಪಯೋಗಿಸ್ತೇವೆ. ಆ್ಯನ್ ಆ್ಯಪಲ್ ಅಂತ ಹೇಳಿ. ಸೊ ಹೀಗೆ ಹಾಫ್ ಆ್ಯನ್ ಅವರ್, ಅಲ್ಲಿ ಹೆಚ್ಚಿದ್ರೂ ಹೆಚ್ಚು ಸೈಲೆಂಟ್ ಆಗ್ತದೆ. ಓ ಅಂತಕ್ಕಂಥ ಧ್ವನಿ ಅ ಅಂತಕ್ಕಂಥ ಧ್ವನಿಯನ್ನು ಸೂಚನೆ ಮಾಡೋದ್ರಿಂದ ಹಾಫ್ ಆ್ಯನ್ ಅವರ್ ಅಂತ ಹೇಳ್ತೇವೆ. ಸೊ ಇದು ಇಂಗ್ಲೀಷ್ನಲ್ಲಿರ್ತಕ್ಕಂಥ ಒಂದು ವಿಶೇಷತೆ. ಅದೇ ರೀತಿ ಸ್ವರಗಳು ಹಿಂದಿನಲ್ಲಿದ್ದಾವೆ. ಅ ಇಂದ ಅವರೆಗೆ. ಅದಾದ ನಂತರ ಮಾತ್ರಾಯೇ ಇದ್ದಾವೆ. ಇವು ಮಾತ್ರಾಯೇ ಸೇರಿಸಿ ವ್ಯಂಜನಗಳನ್ನು ನಾವು ಸೃಷ್ಟಿ ಮಾಡ್ತೇವೆ. ವ್ಯಂಜನಗಳ ಅಕ್ಷರಗಳನ್ನು, ರೂಪಗಳನ್ನು ಸೃಷ್ಟಿ ಮಾಡ್ತೇವೆ. ಅದನ್ನು ಬಾರಹ ಕಡಿ ಅಂತ ಕರಿತೇವೆ. ಆ ಸ್ವರದ ಮಾತ್ರಾಗಳು ಅಂದರೆ ಚಿಹ್ನೆಗಳು, ಸ್ವರದ ಚಿಹ್ನೆಗಳನ್ನು ನಾವಿಲ್ಲಿ ನೋಡಬಹುದು. ಸೊ ಈ ಚಿಹ್ನೆಗಳನ್ನು ಹಾಕಿನೇ ನಾವು ಬಾರಹ ಕಡಿಯನ್ನು ಸೃಷ್ಟಿ ಮಾಡ್ತೇವೆ. ಆನಂತರ ಅನುಸ್ವಾರ ಇದೆ, ಅದಕ್ಕೆ ಉದಾಹರಣೆ ಅಂಶ್, ಅಂದೇಶ, ಸಂಪದ ಅಂದರೆ ಮೂಗಿನಿಂದ ಉಚ್ಚರಿಸಲ್ಪಡ್ತಕ್ಕಂತಹ ಧ್ವನಿ ಅನುನಾಸಿಕ ಅಂತ ಹೇಳಿ ಚಂದ್ರಬಿಂದು ಅಂತೇಳಿ ಹಸ್ನ, ಧುಂವ, ಚಾಂದ್ ಈ ರೀತಿಯ ಒಂದು ಚಂದ್ರಬಿಂದು ಧ್ವನಿನೂ ಸಹ ನಮ್ಮ ಹಿಂದಿಯಲ್ಲಿದೆ. ಇನ್ನು ವಿಸರ್ಗ ಅಂತಂದರೆ ಅಧ ಪತನ್, ದುಃಖ್. ಸೊ ಇದು ದುಃಖ ಅನ್ನೋದು ವಿಸರ್ಗ ಏನಿದೆ ಅದು ಲುಪ್ತ ಆಗಿದೆ. ಬರೀ ದುಃಖ
ಎರಡನ್ನು ಮಾತ್ರ ಬರಿತೇವೆ. ಆ ವಿಸರ್ಗವನ್ನು ಕೆಲವು ಕಡೆಗೆ ನಾವು ನೋಡೋದಿಲ್ಲ. ಮನಸ್ಥಿತಿ ಅದು ಸಹ ಹಾಗೆ. ಭಾಷೆಯಲ್ಲಿ ಕೆಲವು ಪರಿವರ್ತನೆಗಳಾಗ್ತಾ ಇರ್ತವೆ. ಆ ವಿಸರ್ಗವನ್ನು ಬಳಕೆ ಮಾಡೋದು ಕೆಲವು ಕಡೆ ಕಡಿಮೆ ಮಾಡಿದ್ದೇವೆ. ಇನ್ನು ವ್ಯಂಜನ ಕ ಇಂದ ಹಾವರೆಗೆ, ಇದರಲ್ಲಿ ಮತ್ತೆ ಅದನ್ನು ಎರಡು ಭಾಗ ಮಾಡ್ತೇವೆ. ಅದು ಮುಂದೆ ತೋರಿಸ್ತೇನೆ ನಾನು. ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂಥೇಳಿ. ಈ ವ್ಯಂಜನಗಳನ್ನು ಸೂಚನೆ ಮಾಡೋದಕ್ಕೆ, ಅಂದರೆ ವ್ಯಂಜನಗಳ ಸ್ವರಗಳ ಧ್ವನಿಯನ್ನು ಒಳಗೊಂಡಿರದೇ ಇರತಕ್ಕಂತಹ ವ್ಯಂಜನ ಧ್ವನಿಯನ್ನು ಸೂಚಿಸೋದಕ್ಕೆ ಹಲ್ಲನ್ನು ಬಳಸ್ತೇವೆ ನಾವು ಕೆಲವು ಕಡೆಗೆ. ಆ ಹಲ್ ಮುಖಾಂತರ ನಾವು ಈ ವ್ಯಂಜನಗಳನ್ನು 3 ಭಾಗ ಮಾಡ್ತೇವೆ. ಇದನ್ನು ನೋಟ್ ಮಾಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟು. ಏನಂದರೆ ಈ ವ್ಯಂಜನಗಳೇನಿದ್ದಾವೆ, ಈ ವ್ಯಂಜನಗಳನ್ನು ನಾವು 3 ಭಾಗ ಮಾಡ್ತೇವೆ. ಎಲ್ಲ ವ್ಯಂಜನಗಳನ್ನು ಯಾವುದರ ಆಧಾರದ ಮೇಲೆ ಅಂದರೆ, ಈ ಖಡಿ ಪಾಯಿ, ಈ ಒಂದು ಚಿಹ್ನೆ ಏನಿದೆ, ಟಿ, ಇಂಗ್ಲೀಷ್ನ ಟಿ ಅಕ್ಷರ ಏನಿದೆ, ಇದರ ಆಧಾರದ ಮೇಲೆ ನಾವು ಈ ವ್ಯಂಜನಗಳನ್ನು 3 ಭಾಗ ಮಾಡ್ತೇವೆ. ಒಂದು ಮಧ್ಯಮ ಖಡಿಪಾಯಿ ಅಕ್ಷರ, ಇನ್ನೂ ಒಂದು ಅಂತಿಮ ಖಡಿಪಾಯಿ ಅಕ್ಷರ, ಲಾಸ್ಟ್ನೇದು ಬಿನಾ ಖಡಿಪಾಯಿ ಅಕ್ಷರ. ಒಂದೊಂದು ಎಕ್ಸಾಂಪಲ್ನ ಕೊಡ್ತೇನೆ ನಾನು. ಮಧ್ಯಮ ಖಡಿಪಾಯಿನಲ್ಲಿ ನಮ್ಮ ಹಿಂದಿನಲ್ಲಿರ್ತಕ್ಕಂಥದ್ದು ಕೇವಲ 2, ಕ ಮತ್ತು ಫ. ಈ 2 ಮಾತ್ರ ಇದ್ದಾವೆ. ಇನ್ನು ಇದರಲ್ಲಿ ನೀವು ಅಂತಿಮ ಖಡಿಪಾಯಿ ವಾಲೆ ಅಕ್ಷರನಲ್ಲಿ ಖ ನೋಡಬಹುದು, ಜ ನೋಡಬಹುದು. ಅದನ್ನು ನೀವು ಡಿವೈಡ್ ಮಾಡ್ಕೊಳ್ಳಿ. ನಾನು ಈ ಸಂಯುಕ್ತಾಕ್ಷರ ಹೇಗಾಗ್ತದೆ, ಆಧಾಕ್ಷರ ಹೇಗಾಗ್ತದೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡ್ತೇನೆ. ಹಲ್ ಚಿಹ್ನೆಯನ್ನು ಎಲ್ಲಿ ಬಳಸ್ತೀವಿ ಅನ್ನೋದಕ್ಕೋಸ್ಕರವಾಗಿ ಹೇಳ್ತಾ ಇದ್ದೇನೆ. ಇನ್ನು ಬಿನಾ ಖಡಿಪಾಯಿ ವಾಲೆ ಅಕ್ಷರಕ್ಕೆ ಎಕ್ಸಾಂಪಲ್ಲು ರ, ಟ, ಈ ರೀತಿ. ಅದು ಎಲ್ಲ ವ್ಯಂಜನಗಳನ್ನ ನೀವು ಡಿವೈಡ್ ಮಾಡ್ಕೊಳ್ಳಿ. ಈಗ ಮಧ್ಯಮ ಖಡಿಪಾಯಿ ವಾಲೆ ಅಕ್ಷರಕ್ಕೆ ಈ ಖಡಿಪಾಯಿ ಆಧಾರವಾಗಿಟ್ಟುಕೊಂಡು ನಾವು ಸಂಯುಕ್ತಾಕ್ಷರಗಳನ್ನು ಮಾಡಿದ್ದೇವೆ. ನಮ್ಮ ಹಿಂದಿ ಒಂದು ವೈಜ್ಞಾನಿಕ ಭಾಷೆ. ಯಾವಾಗಲೂ ಎಡಗಡೆಯಿಂದ ಬಲಗಡೆಗೆ ಮತ್ತು ಮೇಲಿನಿಂದ ಕೆಳಗಡೆಗೆ ಬರಿತೇವೆ. ಈ ಆಧಾಕ್ಷರ ಅಥವಾ ಸಂಯುಕ್ತಾಕ್ಷರವನ್ನು ಮಾಡಬೇಕಾದ್ರೆ ಈ ಮಧ್ಯಮ ಖಡಿಪಾಯಿ ವಾಲೆ ಅಕ್ಷರನಲ್ಲಿ ನಾವು ಕೊನೆಯ ಭಾಗ, ಮೇಲಿನಿಂದ ಕೆಳಗಡೆ ಬರೀತಕ್ಕಂತಹ ಕೊನೆಯ ಭಾಗವನ್ನು ಬರಿದೇ ಇದ್ದಾಗ ಅದು ಆಧಾಕ್ಷರ ಆಗ್ತದೆ. ನೋಡಿ, ಇಷ್ಟೇ. Part, the last part which we can write from top to bottom, that should not be right. Then it becomes half letter. ಅಂದರೆ ಯಾವ ಒಂದು ಭಾಗವನ್ನು ಮೇಲಿನಿಂದ ಕೆಳಗಡೆಗೆ ಕೊನೆಯದಾಗಿ ಬರಿತೀವೋ ಅದನ್ನು ಬರಿದೇ ಇದ್ದಾಗ ಅವು ಆಧಾಕ್ಷರ ಆಗ್ತವೆ. ಇನ್ನು ಅಂತಿಮ ಖಡಿಪಾಯಿ ವಾಲೆ ಅಕ್ಷರನಲ್ಲಿ ಈ ಖಡಿಪಾಯಿಯನ್ನು ಬರಿದೇ ಇದ್ದರೆ ಆಗ ಅವು ಆಧಾಕ್ಷರ ಆಗ್ತವೆ. ಫಾರ್ ಎಕ್ಸಾಂಪಲ್, ಇಷ್ಟೇ ಬರಿತೇವೆ ನಾವು, ಆಧಾ ಖಾಗೆ, ಹಾಗೆ ಆಧಾ ಗೆ ಇಷ್ಟೇ ಬರಿತೇವೆ. ಇದು ಅಂತಿಮ ಖಡಿಪಾಯಿ ವಾಲೆ ಅಕ್ಷರಕ್ಕೆ ಇರ್ತಕ್ಕಂತಹ ಒಂದು ಲಕ್ಷಣಗಳು ಅಥವಾ ಅದು ರೂಲಿಂಗ್ ಅಂತ ಹೇಳ್ಬೋದು. ಇನ್ನು ಬಿನಾ ಖಡಿಪಾಯಿ ವಾಲೆ ಅಕ್ಷರಗೆ ಈ ಹಲ್ ಅನ್ನೋದನ್ನು ನಾವೇನು ಹೇಳ್ತೇವೆ, ಈ ಹಲ್ ಚಿಹ್ನೆಯನ್ನು ಬಳಸ್ತೇವೆ. ಈ ರೀತಿ ಅಕ್ಷರದ ಕೆಳಗಡೆಗೆ ನಾವು ಹಲ್ ಹಾಕಿದರೆ ಅದು ಒತ್ತಕ್ಷರ ಆಗ್ತದೆ, ಅರ್ಧಾಕ್ಷರ ಆಗ್ತದೆ ಅಂಥೇಳಿ. ಇದು ನೀವು ಕ ಇಂದ ಹಾವರೆಗೆ 3 ಭಾಗವನ್ನು ಮಾಡಿ, ಮಧ್ಯಮ ಖಡಿಪಾಯಿ ವಾಲೆ ಇರೋದೇ 2 ನಾನು ಹೇಳಿದ್ದೇನೆ. ಅಂತಿಮ ಖಡಿಪಾಯಿ ಮತ್ತು ಬಿನಾ ಖಡಿಪಾಯಿ ಅಕ್ಷರಗಳನ್ನ ಡಿವೈಡ್ ಮಾಡಿಕೊಂಡು ಅವುಗಳ ಅರ್ಧಾಕ್ಷರಗಳನ್ನು ಪ್ರಾಕ್ಟೀಸ್ ಮಾಡಿ. ಯಾವ ಅಕ್ಷರಗಳಿಗೆ ಅಂತಿಮವಾಗಿ ನಾವು ಖಡಿಪಾಯಿ ಬರಿತೇವೋ ಆ ಖಡಿಪಾಯಿಯನ್ನು ಬರಿದೇ ಇದ್ದರೆ ಅವು ಅರ್ಧಾಕ್ಷರ ಆಗ್ತವೆ. ಯಾವ ಅಕ್ಷರಗಳಿಗೆ ಖಡಿಪಾಯಿ ಇರೋದಿಲ್ವೋ ಅವು ಆ ಅಕ್ಷರಗಳ ಕೆಳಗಡೆಗೆ ಹಲ್ಲನ್ನು ಹಾಕೋದ್ರ ಮುಖಾಂತರವಾಗಿ ಅವು ಅರ್ಧಾಕ್ಷರ ಆಗ್ತವೆ. ದಿಸ್ ಈಸ್ ಹಾಫ್ ಲೆಟರ್ಸ್ ಆಫ್ ಹಿಂದಿ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮಗೆ ಬೇಸಿಕ್ ಬೇಕಾಗ್ತದೆ ಇದು. ನಂತರ ನೋಡೋಣ ಗೃಹೀತ ಸ್ವರ. ಆ ಗೃಹೀತ್ ಅಂದರೆ ಸ್ವೀಕೃತ ಅಂತ. ಇದು ಇಂಗ್ಲೀಷ್ನಿಂದ ಪಡೆದಂತಹ ಧ್ವನಿ ಗೃಹೀತ ಸ್ವರ್ ಅಂತ ಹೇಳಿ. ಆ ಗೃಹೀತ ಸ್ವರ್ ಆಫೀಸರ್ ಅಂತ ಒಂದು ಶಬ್ದವನ್ನು ಈ ಗೃಹೀತ್ ಆಫೀಸರ್ ಅಂತ ಏನು ಕರಿತೇವೆ ಆ ಸಂದರ್ಭದಲ್ಲಿ ಈ ಧ್ವನಿ ಬಳಕೆ ಆಗ್ತದೆ. ಗೃಹೀತ ಅಂದರೆ ಸ್ವೀಕೃತ, ಬೇರೆ ಭಾಷೆಯಿಂದ ನಾವು ಪಡೆದುಕೊಂಡಂತಹ ಅನ್ನೋ ಅರ್ಥದಲ್ಲಿ ಹೇಳ್ತೇವೆ.
ಹಾಗೆ ಇದು ಅಂಗ್ರೇಜಿ ಭಾಷೆಯಿಂದ ಬಂದಂತಹ ಗೃಹೀತ್ ಸ್ವರ ಅ. ಹಾಗೆ ಅರಬ್ಬಿ ಫಾರ್ಸಿಯಿಂದ ನಾವು ನುಕ್ತಾ ಧ್ವನಿಯನ್ನು ನಾವು ಪಡೆದಿದ್ದೇವೆ. ಫಾರ್ಸಿ ಸೆ ಗೃಹೀತ್ ಧ್ವನಿಯ ಗರೀಬ್, ಈ ಗ ಕೆಳಗೆ ಏನು ಚುಕ್ಕೆ ಇದೆ, ಬಿಂದಿ ಇದೆ, ಗಜಲ್, ಫನ್, ಫ ಕೆಳಗಡೆಗೆ, ಇದನ್ನು ನುಕ್ತಾ ಅಂತ ಕರಿತೇವೆ. ಸೊ ಇದು ಅರಬ್ಬಿ ಫಾರ್ಸಿಯ ಶಬ್ದಗಳಲ್ಲಿ ಮಾತ್ರ ನಾವು ನೋಡ್ತೇವೆ. ಅದನ್ನು ನೀವು ಅಬ್ಸರ್ವ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಭಾಷೆ ಅಂದರೆ ಏನು? ಪುನಃ ಯಾದ್ ರಖನೆ ಯೋಗ್ಯ ಬಾತೆ. ಹಮ್ ಅಪ್ನೆ ಬಾತ್ ದೂಸರೆ ಕೋ ಭಾಷಾ ಕೆ ಮಾಧ್ಯಮ ಸೆ ಹಿ ಕೇತೆ ಹೈ. ಇದು ಒಂದು ಸಂಪರ್ಕ ಮಾಧ್ಯಮ ಭಾಷೆ ಅನ್ನೋದು. ಭಾಷೆ ಎರಡು ರೂಪ ಇರ್ತದೆ, ಮೌಖಿಕ ಮತ್ತು ಲಿಖಿತ. मौखिक भाषा को लिखने के लिए जिन लेखन चिन्हों का प्रयोग किया जाता है उसे ಲಿಪಿ कहते हैं. ಯಾವ ಭಾಷೆಯನ್ನು ಬರೆದು ತೋರಿಸ್ತೀವೋ ಆ ಬರವಣಿಗೆಯನ್ನು ನಾವು ಲಿಪಿ ಅಂತ ಕರಿತೇವೆ. ಭಾಷಾ सीमित क्षेत्र में बोले जाने वाले स्थानीय रूप को बोली या उपभाषा कहते हैं. ಭಾಷೆಯ ಸೀಮಿತ ಕ್ಷೇತ್ರದಲ್ಲಿ ಬಳಕೆ ಆಗ್ತಕ್ಕಂಥ ಒಂದು ವಿಶಿಷ್ಟ ರೂಪವನ್ನು ನಾವು ಬೋಲಿ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ತುಳು, ಕೊಂಕಣಿ ಇವು ಕನ್ನಡದ ಬೋಲಿಗಳು ಅಂತ ಕರೆಸ್ಕೊಳ್ತವೆ. ಹಾಗೆ ಈ ಕೆಲವು ಬೋಲಿಗಳು ಸ್ವತಂತ್ರ ಭಾಷೆಯಾಗಿ ಸಹ ವಿಕಾಸವನ್ನು ಪಡೀತವೆ. ಸೊ ಇದು 18 ಬೋಲಿಗಳ ಮೂಲಕ ಹಿಂದಿ ಭಾಷೆ ಇದೆ. ಅಂದರೆ ಈ ಹಿಂದಿನಲ್ಲಿ 18 ಬೋಲಿಗಳಿದ್ದಾವೆ ಅಂತ ಹೇಳ್ತಾರೆ. ಇಲ್ಲಿ हिंदी की 18 से 22 बोलियाँ 5 विभाषाओं से विभाजित की गई हैं. 5 ಉಪಭಾಷೆಗಳಿದ್ದಾವೆ ಮತ್ತು 18 ಬೋಲಿಗಳಿದ್ದಾವೆ. ಪಶ್ಚಿಮ ಹಿಂದಿ, ಪೂರ್ವಿ ಹಿಂದಿ, ರಾಜಸ್ಥಾನಿ, ಬಿಹಾರಿ ತಥಾ ಪಹಾಡಿ ಇವು ಉಪಭಾಷೆಗಳು ಅಂತ ಕರೀತೇವೆ. ಸೊ ಇದು ಹಿಂದಿಯ ಒಂದು ವ್ಯಾಪ್ತಿ ಬಹಳ ದೊಡ್ಡದು ಅಂತ ಹೇಳ್ಬೋದು. ಇದಕ್ಕೆ ಈ ಒಂದು ಲಿಪಿ ಏನಿದೆ, ಇದನ್ನು ಬರೀತಕ್ಕಂಥ ಲಿಪಿ ದೇವನಾಗರಿ ಅಂತ ಕರಿತೇವೆ. ಸೊ ಈ ಅಕ್ಷರಗಳ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನೋಡೋಣಂತೆ. ಸ್ವರ ಅಂದ್ರೇನು, ವ್ಯಂಜನ ಅಂದ್ರೇನು ಅನ್ನೋದನ್ನು ನೋಡೋಣ ಈಗ. ಸ್ವರ ಅಂದ್ರೇನು? ನಾವು ಇದುವರೆಗೂ ಕಲ್ತ್ಕೊಂಡು ಬಂದಿದ್ದೇನು ಅಂದರೆ, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಧ್ವನಿಗಳನ್ನು ನಾವು ಸ್ವರಗಳು ಅಂತ ಕರಿತೇವೆ ಅಂತ ಹೇಳಿ. ಬಟ್ ಅಲ್ಲ, ಅದು ಇರಬಹುದು ಒಂದು ಹಂತದವರೆಗೆ, ಅದು ಸರಿ. ಆದರೆ ಸಂಪೂರ್ಣ ಪರಿಭಾಷೆ ಸ್ವರಕ್ಕೆ ಏನಪ್ಪ ಅಂತಂದರೆ, ಮಕ್ಕಳಿಗೆ ಇದಕ್ಕೆ ಸ್ವಲ್ಪ ಸೈನ್ಸ್ ನಾಲೆಡ್ಜ್ ಬೇಕಾಗ್ತದೆ. ಯಾವುದೇ ಒಂದು ಧ್ವನಿ, ಒಂದು ಸೌಂಡ್ ಸೃಷ್ಟಿ ಆಗಬೇಕಾದ್ರೆ ಘರ್ಷಣೆ ಉಂಟಾಗಬೇಕು. ಮೊದಲನೇದಾಗಿ ಯಾವುದಾದ್ರೂ 2 ವಸ್ತುಗಳು ಪರಸ್ಪರ ಘರ್ಷಿಸಿದಾಗ ಶಬ್ದ ಸೃಷ್ಟಿಯಾಗ್ತದೆ. ಮತ್ತು ಅದು ತರಂಗಗಳ ಮುಖಾಂತರ ಗಾಳಿಯಲ್ಲಿ ನಮ್ಮ ಒಂದು ರಿಸೀವರ್ ಅಂತ ಏನಿದೆ ನಮ್ಮ ಕಿವಿಗೆ ತಲುಪುತ್ತೆ. ಇದು ಸೈನ್ಸ್ನಲ್ಲಿರ್ತಕ್ಕಂತಹ ಸೌಂಡ್ ಅನ್ನೋ ಒಂದು ಚಾಪ್ಟರ್ನ ಒಂದು ಕಾನ್ಸೆಪ್ಟ್ ಅಲ್ವಾ. ಹಾಗೇನೆ ನಾವು ಭಾಷೆಯಲ್ಲಿ ಮಾತನಾಡಬೇಕಾದ್ರೆ ಈ ಸೌಂಡ್ ಅನ್ನೋದು ಮಹತ್ವ ಪಡೀತದೆ. ಅಂದರೆ ಧ್ವನಿ, ಅದರ ಆಧಾರದ ಮೇಲೆ ನಾವು ಈ ಸ್ವರ ಮತ್ತು ವ್ಯಂಜನವನ್ನು ಡಿವೈಡ್ ಮಾಡಿದ್ದೇವೆ. ಸ್ವರ ಅಂತ ಅಂದರೆ ನಾವು ಒಳಗಡೆ ತಗೊಂಡು ಗಾಳಿಯನ್ನು ಈ ಅಕ್ಷರವನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಯಾವುದೇ ಒಂದು ಅಡೆತಡೆ ಇಲ್ಲದೆ ಉಚ್ಚಾರಣೆ ಮಾಡಿದರೆ ಅಂತಹ ಧ್ವನಿಗಳನ್ನು ಸ್ವರ ಅಂತ ಕರಿತೇವೆ. यानी जिन ध्वनियों का उच्चारण करते समय अंदर ली हुई हवा बिना किसी रोक टोक के बाहर आए तो उसे स्वर कहते हैं. ವ್ಯಂಜನ ಅಂತ ಅಂದರೆ ನಾವು ಒಳಗಡೆ ತಗೊಂಡಂತಹ ಗಾಳಿ ಯಾವ ಧ್ವನಿಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಅಡೆತಡೆಯಾಗಿ ಹೊರಗಡೆಗೆ ಬರ್ತದೋ, ಘರ್ಷಣೆ ಮೂಲಕ ಹೊರಗಡೆಗೆ ಬರ್ತದೋ ಅಂತಹ ಒಂದು ಧ್ವನಿಗಳನ್ನು ವ್ಯಂಜನ ಅಂತ ಕರಿತೇವೆ. ಸೊ ಇಲ್ಲಿ ಈ 2 ಡೆಫಿನೇಷನನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ವ್ಯಂಜನ ಮತ್ತು ಸ್ವರ ಅಂತ ಅಂದರೆ ಕೆಲವು ಕಡೆಗೆ ನಾವು ಮೊದಲು ಏನು ಕಲ್ತಿದ್ವಿ, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಧ್ವನಿಗಳನ್ನು ಸ್ವರ ಅಂತ ಕರಿತೇವೆ, ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂತಹ ಧ್ವನಿಗಳನ್ನು ವ್ಯಂಜನ ಅಂತ ಕರಿತೇವೆ ಅಂಥೇಳಿ. ಇದು ಭಾಗಶಃ ಸರಿ, ಪೂರ್ತಿ ಅಲ್ಲ. ಸ್ವರ ಅಂತ ಅಂದರೆ ಒಳಗಡೆ ತೆಗೆದುಕೊಂಡಂತಹ ಗಾಳಿಯನ್ನು ಯಾವ ಧ್ವನಿಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಯಾವುದೇ ಅಡೆತಡೆ ಇಲ್ಲದೆ ಗಾಳಿ ಹೊರಗೆ ಬರ್ತದೋ ಅವುಗಳನ್ನು ಸ್ವರ ಅಂತ ಕರಿತೇವೆ. ಯಾವ ಧ್ವನಿಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಒಳಗಡೆ ತೆಗೆದಂತಹ ಗಾಳಿ ಹೊರಗಡೆ ಬರಬೇಕಾದ್ರೆ ಯಾವುದೇ ಘರ್ಷಣೆ ಉಂಟಾಗೋದಿಲ್ವೋ ಅದನ್ನು ವ್ಯಂಜನ ಅಂತ ಕರಿತೇವೆ. ಸೊ ದಿಸ್ ಇಸ್ ದ ಎಕ್ಸಾಕ್ಟ್ ಡೆಫಿನೇಷನ್. ಸೊ ಇಲ್ಲಿ ಸ್ವರದ ಪ್ರಕಾರಗಳು 2 ಇದ್ದಾವೆ. ಹ್ರಸ್ವ ಮತ್ತು ದೀರ್ಘ ಅಂಥೇಳಿ. ಹ್ರಸ್ವ ಅಂತ ಅಂದರೆ ಒಂದು ಕಾಲಾವಧಿನಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥದ್ದನ್ನು ಹ್ರಸ್ವ ಸ್ವರ ಅಂತ ಕರಿತೇವೆ.
ದೀರ್ಘ ಅಂದರೆ ಎರಡು ಕಾಲಾವಧಿಯಲ್ಲಿ ಉಚ್ಚಾರಣೆ ಮಾಡ್ತಕ್ಕಂತಹ ಧ್ವನಿಯನ್ನು ದೀರ್ಘ ಸ್ವರ ಅಂತ ಕರಿತೇವೆ. ಸೊ ವ್ಯಂಜನ ಇದು ಹೇಳಿದ್ದೀನಿ ಮೊದಲೇ, ಸ್ವರೋಂಕೆ ಸಹಾಯತಾಸೆ ಅನ್ನೋದು ಒಂದು ಪಾರ್ಷಿಯಲ್ ಮೀನಿಂಗ್ ಕೊಡ್ತದೆ ಅಂಥೇಳಿ. ಸೊ ವ್ಯಂಜನದಲ್ಲಿ ಏನಿದೆ ನೋಡೋಣ. ಇವು ವ್ಯಂಜನಗಳು. ಇವಕ್ಕೆ ಹಲ್ಲು ಕೊಟ್ಟಿದ್ದಾನೆ, ಕಾರಣ ಇವು ಸ್ವರಗಳ ಸಹಾಯದಿಂದ, ಅಂದರೆ ಸ್ವರಗಳನ್ನು ಸೇರಿಸಿದಾಗ ಸಂಪೂರ್ಣ ರೂಪವನ್ನು ಪಡೀತವೆ ಇವು. ಸ್ವರಯುಕ್ತ ವ್ಯಂಜನ್ ಇಲ್ಲಿ ಕೊಟ್ಟಿದ್ದಾನೆ ನೋಡಿ ಕೆಳಗಡೆ. ಸ್ವರಯುಕ್ತ ವ್ಯಂಜನ್ ಇಸ್ ಪ್ರಕಾರ ಲಿಖಾ ಜಾತಾ ಹೈ. ಇದು ಸ್ವರರಹಿತ ವ್ಯಂಜನ್. ಇಲ್ಲಿ ವ್ಯಂಜನಕ್ಕೆ ಮತ್ತೆ ನಾವು ಅವುಗಳ ಉಚ್ಚಾರಣೆ ಸ್ಥಾನದ ಅನುಸಾರವಾಗಿ ವರ್ಗೀಕರಣ ಮಾಡ್ತೇವೆ. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ ಅಂಥೇಳಿ. ಸೊ ಇವುಗಳನ್ನ ಉಚ್ಚಾರಣೆ ಮಾಡ್ತಕ್ಕಂಥ ಸ್ಥಳ ಜಾಗ, ಅಂದರೆ ನಾವು ಗಂಟ್ಲಲ್ಲಿ ಏನು ಉಚ್ಚಾರಣೆ ಮಾಡ್ತೇವೆ ಆ ಜಾಗದ ಅನುಸಾರವಾಗಿ ಇವುಗಳನ್ನು ವಿಂಗಡಣೆ ಮಾಡಿದ್ದೇವೆ. ಒಂದು ಕಂಠದ ಮೂಲಕ ಉಚ್ಚಾರಣೆ ಮಾಡ್ತೇವೆ. ನೀವು ಪ್ರೊನೌನ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಕ, ಖ, ಗ, ಘ, ಞ. ಸೊ ಇದು ಕಂಠದಿಂದ ಉಚ್ಚರಿಸಲ್ಪಡ್ತದೆ. ಆನಂತರ ತಾಲವ್ಯ, ಅಂದರೆ ತಾಲುವಿಂದ ಉಚ್ಚಾರಣೆ ಮಾಡ್ತಕ್ಕಂಥದ್ದು ತಾಲವ್ಯ ಅಂತ ಕರೆಸ್ಕೊಳ್ತದೆ. ಕಂಠದಿಂದ ಉಚ್ಚಾರಣೆ ಮಾಡೋದನ್ನು ಕಂಠ್ಯ ಅಂತ ಕರೆಸ್ಕೊಳ್ತದೆ. ಸೊ ತಾಲುವಿಂದ ಚ ನಾಲಿಗೆ ನಮ್ಮ ಹಲ್ಲಿನ ಹಿಂಭಾಗದ ಒಂದು ಮಾಂಸಖಂಡಕ್ಕೆ ಟಚ್ ಆಗ್ತದೆ, ಅದನ್ನು ತಾಲವ್ಯ ಅಂತ ಕರೀತಾರೆ. ಮೂರ್ಧ, ಅದಕ್ಕಿಂತ ಹಿಂದೆ ಹೋದರೆ ಮೂರ್ಧ ಅಂಥೇಳಿ. ಟ, ಠ, ಡ, ಢ, ನಮ್ಮ ನಾಲಿಗೆ ಇನ್ನೂ ಹಿಂದಕ್ಕೆ ಹೋಗ್ತದೆ. ಇಲ್ಲಿ ಎರಡು ಧ್ವನಿಗಳನ್ನು ನೀವು ಅಬ್ಸರ್ವ್ ಮಾಡಬೇಕು. ಟ, ಟ, ಡ, ಢದಲ್ಲಿ ಕೆಳಗಡೆಗೆ ಬಿಂದಿ ಇದೆ. ಕೆಳಗಡೆಗೆ ಬಿಂದಿ ಇದ್ದರೆ ಅದು ನುಕ್ತ ಅಂತ ಕರೆಸ್ಕೊಳ್ಳೋದಿಲ್ಲ. ಇಲ್ಲಿ ಇವು ಹಿಂದಿ ಧ್ವನಿಗಳು, ಅರಬ್ಬಿ ಫಾರ್ಸಿ ಧ್ವನಿಗಳಲ್ಲ. ಹಾಗಾಗಿ ಇದು ನುಕ್ತ ಅಲ್ಲ, ಇದು ಆ ಒಂದು ಅಕ್ಷರದ ಸ್ವರೂಪ. ಇದರ ಒಂದು ಉಚ್ಚಾರಣೆಯ ವ್ಯತ್ಯಾಸ ಇರೋದ್ರಿಂದ ಅದನ್ನು ನಾವಲ್ಲಿ ಬಳಕೆ ಮಾಡ್ತೇವೆ ಬಿಂದಿಯನ್ನು. ಇದನ್ನು ಉತ್ಕ್ಷಿಪ್ತ ವ್ಯಂಜನ ಅಂತಲೂ ಸಹ ಕರೀತಾರೆ. ಉತ್ಕ್ಷಿಪ್ತ ವ್ಯಂಜನ ಅಂತ ಅಂದರೆ ತಕ್ಷಣಕ್ಕೆ ನಾಲಿಗೆ ಕೆಳಗಡೆ ಬರ್ತಕ್ಕಂಥದ್ದಕ್ಕೆ ಉತ್ಕ್ಷಿಪ್ತ ಅಂತ ಕರೀತಾರೆ. ಡ, ಢ ಇವುಗಳ ಉಚ್ಚಾರಣೆ ರೀತಿ ನೋಡ್ಕೊಳ್ಳಿ. ಡ, ಢ ಅಲ್ಲ, ಡ, ಢ, ಡ, ಢ ಇದು ಇದರ ಉಚ್ಚಾರಣೆ. ಹಾಗೆಯೇ ದಂತದ ಮುಖಾಂತರ, ಹಲ್ಲಿನ ಮುಖಾಂತರ ಉಚ್ಚರಿಸೋದಕ್ಕೆ ದಂತ್ಯ ಧ್ವನಿಗಳು ಅಂತ ಕರಿತೇವೆ, ವ್ಯಂಜನಗಳಂತ ಕರಿತೇವೆ. ತ, ಥ, ದ, ಧ, ನ. ಅಂದರೆ ನಾಲಿಗೆ ಹಲ್ಲಿಗೆ ಟಚ್ ಆಗಿ ಈ ಧ್ವನಿಗಳ ಉಚ್ಚಾರಣೆ ಆಗುತ್ತೆ. ಮತ್ತು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂತಹ ಧ್ವನಿಗಳನ್ನು ಓಷ್ಠ್ಯ ಅಂತ ಕರಿತೇವೆ. ಸೊ ಇವು ವ್ಯಂಜನದ ಒಂದು ಪ್ರಕಾರಗಳು. ಹಾಗೆ ಎ, ಐ ಇವು ಸಹ, ಈ ಸ್ವರಗಳು ಸಹ ಎ, ಐ ಇವು ಕಂಠವ ತಾಲು ಇವೆರಡರಿಂದನೂ ಸಹ ಕಂಠ ತಾಲವ್ಯ ಅಂತ ಹೇಳಿ ಕಂಠ ಮತ್ತು ತಾಲು ಎರಡರ ಒಂದು ಸಹಾಯದಿಂದ ಈ ಸ್ವರದ ಧ್ವನಿಗಳನ್ನು ಉಚ್ಚಾರಣೆ ಮಾಡ್ತೇವೆ. ಎ, ಐ ಅಲ್ಲ, ಎ, ಐ ಹಿಂದೆ ಹೋಗ್ಬೇಕದು ಧ್ವನಿ. ಇದು ಈ ಒಂದು ಅಕ್ಷರದ ಒಂದು ಸಂಬಂಧಪಟ್ಟಂಥ ವಿಚಾರ. ನಾಸಿಕ್ಯ ವ್ಯಂಜನ ಞ, ನ, 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 ಮ ಇವು ಮೂಗಿನ ಮೂಲಕ ಉಚ್ಚರಿಸಲ್ಪಡೋದ್ರಿಂದ ಇವಕ್ಕೆ ನಾಸಿಕ್ಯ ವ್ಯಂಜನ ಅಂತ ಕರಿತೇವೆ. ಅಂತಸ್ಥ ವ್ಯಂಜನ್ ಯರ, ಲ, ವ ಇದು ಯಾ ಇಂದ ಹಿಡಿದು ಹಾವರೆಗೆ ಅವರ್ಗೀಯ ವ್ಯಂಜನ ಅಂತಲೂ ಕರಿತೇವೆ. ಮತ್ತೆ ಅದರಲ್ಲಿ ಬೈಫರ್ಗೇಷನ್ ಮಾಡಿಬಿಟ್ಟು ಅಂತಸ್ಥ ವ್ಯಂಜನ್, ಊಷ್ಮ ವ್ಯಂಜನ್ ಅಂಥೇಳಿ. ಇವುಗಳ ಉಚ್ಚಾರಣೆ ಪ್ರಶ್ವಾಸು ಛೋಡ್ನೆ ವಾಲಿ ಸಾನ್ಸ್, ಅಂದರೆ ಶ, ಶ, ಸ, ಹ ಈ ರೀತಿ ಆ ಧ್ವನಿ ಪ್ರಕಂಪನ ಆಗಿಬಿಟ್ಟು ಬರೋದ್ರಿಂದ ಗಾಳಿ, ಅವನ್ನ ಊಷ್ಮ ವ್ಯಂಜನ ಅಂತ ಕರಿತೇವೆ. ಸೊ ಈ ಸ ಮೂರ್ಧಾಸೆ ಹೋತಾ ಹೈ, ಸ ಅನ್ನೋದು ಮೂರ್ಧದಿಂದ ಉಚ್ಚರಿಸಲ್ಪಡ್ತದೆ. ಸೊ ಈ ಎಲ್ಲ ಒಂದು ಹಮಾರಿ ಜೀಬ್ ಸೆ ಶ ಕ ಉಚ್ಚಾರಣ ಕರ್ತೆ ಸಮಯ ತಾಲು ಸೆ ನೋಡಿ, ಇದು ತಾಲು ಇಂದ ಶ ಉಚ್ಚಾರಣೆ ಆಗ್ತದೆ. ಬಹಳ ಇಂಪಾರ್ಟೆಂಟ್ ಇದು. ಶ ತಾಲು, ಶ ಮೂರ್ಧ, ಈ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಸ ದಾಂತೋನ್ಸೆ. ಈ ನಾವು ಒಂದು ಮಾತು ಹೇಳ್ತೇವೆ, ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂಥೇಳಿ ಕನ್ನಡದಲ್ಲಿ. ಆ 3 ಅಕ್ಷರ ಯಾವುವು ಅಂದರೆ ಇವೆ ಶ, 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 ಸ. ಈ 3 ಅಕ್ಷರಗಳನ್ನು
ಉಚ್ಚಾರಣೆ ಮಾಡೋದು ಕಷ್ಟ, ಮತ್ತು ಇದು ಸುಮಾರು ಜನ ಮಿಸ್ಟೇಕ್ಸನ್ನು ಸಹ ಮಾಡ್ತೀರಾ. ಈ ಯಾವ ಜಾಗದಿಂದ ಇವುಗಳನ್ನು ನಾವು ಉಚ್ಚಾರಿಸಲ್ಪಡ್ತದೆ ಅನ್ನೋದು ತಿಳ್ಕೊಂಡ್ರೆ ಆಗ ನಮಗೆ ಸುಲಭ ಆಗ್ತದೆ. ಶ ಅನ್ನೋದು ತಾಲೂಸೆ. ತಾಲು ಅಂತಂದರೆ ನಾಲಿಗೆಯ ಹಿಂಭಾಗ, ಸ್ವಲ್ಪ ಮಾಂಸಖಂಡ ಏನಿದೆಯಾ ಅಲ್ಲಿ ಶ. ಶ ಅನ್ನೋದು ಮೂರ್ಧ, ಅದಕ್ಕಿಂತ ಹಿಂದೆ ಹೋಗಬೇಕು ಶ ಅನ್ನೋದನ್ನು ಉಚ್ಚಾರಣೆ ಮಾಡೋದಕ್ಕೆ. ಸ ಅನ್ನೋದು ಹಲ್ಲಿನ ಸಹಾಯದಿಂದ ಉಚ್ಚರಿಸಲ್ಪಡ್ತದೆ. ಹಾಗಾಗಿ ಈ ಒಂದು ಉಚ್ಚಾರಣೆಯ ಅಂತರವನ್ನು ತಿಳ್ಕೊಂಡು ಪ್ರಯೋಗ ಮಾಡಿ. ಇನ್ನು ಸಂಯುಕ್ತಾಕ್ಷರ ಅಂತೇಳಿ 4ಕ್ಕೆ ನಾವು ಸ್ಥಾನ ಕೊಟ್ಟಿದ್ದೇವೆ. ಕ್ಷ, ತ್ರ, ಜ್ಞ, ಶ್ರ. ಇವು ಬರೀತಕ್ಕಂಥ ಶೈಲಿ ಸ್ವಲ್ಪ ಡಿಫ್ರೆಂಟ್ ಇರೋದ್ರಿಂದ ಇವುಗಳನ್ನ ಸಂಯುಕ್ತಾಕ್ಷರ ಅಂಥೇಳಿ ನಾವು ಲಿಪಿನಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಸೊ ಇದು ಹಿಂದಿಗೆ ಇರ್ತಕ್ಕಂತಹ ಒಂದು ಅಕ್ಷರ ಮಾಹಿತಿ. ಸೊ ಇಲ್ಲಿಗೆ ಈ ವ್ಯಾಕರಣದ ಮೊದಲನೇ ಭಾಗ ಮುಗೀತದೆ. ಇದಾದ ನಂತರ ನಾವು ಮುಂದಿನ ತರಗತಿಗಳಲ್ಲಿ ನಿಮ್ಮ PU ಸಿಲೆಬಸ್ಗೆ ಸಂಬಂಧಪಟ್ಟಂಥ ವ್ಯಾಕರಣದ ಅಂಶಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಡಾಕ್ಟರ್ ಉಮಾಶಂಕರ್ KV. ನೀವು ಈ ಒಂದು ವ್ಯಾಕರಣದ ತರಗತಿಗಳನ್ನು ಎಲ್ರಿಗೂ ಶೇರ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತೇನೆ. ಧನ್ಯವಾದಗಳು.